ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ನಾನು ಗೋಬಿ ಪಲಾವನ್ನು ಮಾಡಿಸ್ತಿದ್ದೀನಿ. ತುಂಬಾ ಟೇಸ್ಟಿಯಾದ ಕಲರ್ಫುಲ್ ಆದ ಗೋಬಿ ಪಲಾವ್. ಜಾಸ್ತಿ ಇದೆ ಮಸಾಲೆಯನ್ನು ಹಾಕ್ತಂತೆ ಮೀಡಿಯಮ್ ಮಸಾಲೆಯಲ್ಲಿ ನೀವು ನೋಡಿ ತೋರಿಸ್ತಾ ಹೋಗ್ತೀನಿ. ಜಾಸ್ತಿ ಮಸಾಲೆ ಹಾಕ್ತಂತೆ ಮಾಡಿರುವಂಥ ಗೋಬಿ ಪಲಾವ್ ತುಂಬಾ ಟೇಸ್ಟಿಯಾಗಿತ್ತು. ಹಾಗಿದ್ರೆ ಈ ಗೋಬಿ ಪಲಾವ್ ಹೇಗೆ ಅಂತ ನೋಡೋಣ. ಈಗ ನಾವು ಏನು ಹೂಕೋಸು ಇದೆಯಲ್ಲ, ಆ ಹೂಕೋಸನ್ನು ಚೆನ್ನಾಗಿ ತೊಳಿಬೇಕು, ಬಿಡಿಸ್ಕೋಬೇಕು. ಚೆನ್ನಾಗಿ ತೊಳೆದು ಇಲ್ಲಾಂದರೆ ಬಿಸಿನೀರಲ್ಲಿ ನೆನೆಸಿ ಇಡಬೇಕಾಗತ್ತೆ. ಅದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಯುವಂಥ ನೀರಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ತೆಗಿಬೇಕು. ನೀರಿಂದ ಎಲ್ಲ ರೆಡಿ ಮಾಡಿ ತೆಗೆದಿಟ್ಟಿದ್ದೀನಿ ನಾನು. ಈಗ ಸ್ವಲ್ಪ ಇದಕ್ಕೆ ಮ್ಯಾರಿನೇಟ್ ಮಾಡಿ ಮಡಗಬೇಕು. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಉಪ್ಪು ಮತ್ತು ಒಂದು ಕಪ್ಪಷ್ಟು ಮೊಸರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೋಬೇಕು. ಆ ರೀತಿ ಚೆನ್ನಾಗಿ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಅದನ್ನು ಒಂದು ಪ್ಲೇಟನ್ನು ಒಂದು 1/4 ಗಂಟೆ ಸೈಡಲ್ಲಿ ಎತ್ತಿಟ್ಬಿಟ್ಟು ಇದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಅಷ್ಟೊತ್ತಿಗೆ ನಾವು ಸ್ವಲ್ಪ ಮಸಾಲೆನ ರುಬ್ಕೊಳ್ಳೋಣ. ನೋಡಿ, ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು 1/4 ಇಂಚಷ್ಟು ಶುಂಠಿಯನ್ನು ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಸೋಂಪು ನೋಡ್ತಿದ್ದೀರಲ್ಲ, ಪುಟಾಣಿ ಸ್ಪೂನಲ್ಲಿ ಸ್ವಲ್ಪ ಸೋಂಪು, ಒಂದು 2ರಿಂದ 3 ಲವಂಗ, ಒಂದು 2 ಚಕ್ಕೆಯನ್ನು ಹಾಕ್ಬಿಟ್ಟು ಒಂದು 4 ಕಾಳು ಮೆಣಸನ್ನು ಹಾಕ್ತಿದ್ದೀನಿ. ಅದು ಆಪ್ಷನಲ್ಲು, ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಏನು ಬೇಡ. ಜೊತೆಗೆ ಮಾಂಸ ಸಾರು, ನಾವು ಮಟನ್ ಸಾಂಬಾರು ಮಾಡ್ತೀವಲ್ಲ, ಅದ್ರ ಪೌಡ್ರು 1 ಸ್ಪೂನನ್ನು ಹಾಕಿ ಇದನ್ನು ರುಬ್ಕೊಂಡೆ. ನೋಡಿ, ರೆಡಿಯಾಗಿದೆ. ಈಗ ಒಂದು ಕುಕ್ಕರನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ನೋಡಿ, 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ. ನೀವು ಆಯಿಲ್ ನಿಮಗೆ ಎಷ್ಟು ಬೇಕೋ ಅಷ್ಟು, ಕೆಲವರು ಜಾಸ್ತಿ ಆಯಿಲಲ್ಲಿ ತಿಂತಾರೆ, ಕೆಲವರು ಇಷ್ಟಪಡಲ್ಲ. ಅದು ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕಬೇಕಾಗತ್ತೆ. ಇದಕ್ಕೆ ನಾನು ಪಲಾವ್ ಎಲೆ, ಸೋಂಪು ಮತ್ತು ಕಸೂರಿ ಮೇಥಿ ಇದೆಲ್ಲನೂ ಹಾಕಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಗೆ 1 ಕಪ್ಪು ಈರುಳ್ಳಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದಾದ ನಂತರ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ಗೋಬಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರ ಹಸಿ ವಾಸನೆ ಇದೆಯಲ್ಲ, ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು. ಅಲ್ಲಿವರೆಗೂ ಅದನ್ನು ಮಾಡ್ಕೋ. ಅದ್ರ ಜೊತೆಗೆ ಸ್ವಲ್ಪ ಸ್ಪೈಸಸ್ ಪೌಡರ್ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದು ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ನಾವು ಮಸಾಲೆ ರುಬ್ಬುವಾಗ ಹಸಿಮೆಣ್ಸಿಕಾಯನ್ನು ಹಾಕಿಲ್ಲ. ಇದಕ್ಕೆ ಖಾರದ ಪುಡಿಯನ್ನೇ ಹಾಕ್ಕೊಂಡು ನಾನು ಮಾಡ್ತಿದ್ದೀನಿ. ತುಂಬಾ ಟೇಸ್ಟಿಯಾಗುತ್ತೆ. ಒಂದು ಸ್ಪೂನಷ್ಟು, ಒಂದು ಅರ್ಧ ಸ್ಪೂನಷ್ಟು ಇದು ಹಾಕಿದ್ದೀನಿ ಅರಿಶಿನದ ಪುಡಿನ. ಅದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಗರಂ ಮಸಾಲೆ ಜೊತೆಗೆ 1-2 ಸ್ಪೂನಷ್ಟು ಮೆಣಸಿನ್ಕಾಯಿ ಅಚ್ಕಾರದ ಪುಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ಎಲ್ಲದಕ್ಕೂ ಇಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ನೋಡಿ, ಇದಕ್ಕೆ ಅಚ್ಕಾರದ ಪುಡಿ ಹಾಕೊಂಡೆ. ನಾನು ಮೊದಲೇ ಅಚ್ಕಾರದ ಪುಡಿ ಹಾಕಿ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ನಾನು ಒಂದೇ ಒಂದು ಟೊಮೊಟೊನ ಹಚ್ಚಿ ಹಾಕ್ತಿದ್ದೀನಿ. ಯಾಕೆ ಅಂದರೆ ನಾನು ಕಪ್ಪು ಮೊಸರನ್ನ ಹಾಕಿ ಮಿಕ್ಸ್ ಮಾಡಿದ್ದೆ, ಅದಕ್ಕೆ ನಾನು ಟೊಮೊಟೊನ ಕಡಿಮೆ ಮಾಡಿದ್ದೀನಿ. ನೋಡಿ, ಒಂದೇ ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಮಿಕ್ಸ್ ಮಾಡ್ಕೋತೀನಿ. ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ನಾವು ಮಿಕ್ಸನ್ನು ಮಾಡ್ಕೋತಾನೆ ಇರಬೇಕಾಗತ್ತೆ. ಯಾಕೆಂದರೆ ನಾವು ನೀರೇನು ಹಾಕಿಲ್ಲ, ತಳ ಹಿಡಿದು ಬಿಡುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿ ತಳ ಇರುವಂಥ ಪಾತ್ರೆನೇ ಇಡಬೇಕು ಇದಕ್ಕೆಲ್ಲ. ಈಗ ನೋಡಿ, ಈಗ ಏನು ಮಸಾಲೆ ರುಬ್ಬಿದ್ವಲ್ಲ, ಆ ಮಸಾಲೆನೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಸಾಲೆಯಲ್ಲಿರುವಂಥ ಹಸಿ ವಾಸನೆನೂ ಹೋಗಬೇಕು. ಅಲ್ಲಿವರೆಗೂ ಜೊತೆಗೆ ಆ ಗೋಬಿ ಏನಿದೆ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು. ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಇದನ್ನು. ಈಗ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಏನು ಮಸಾಲೆ ಎಲ್ಲ ಜಾರಲ್ಲಿತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಿರುವಂಥದ್ದು. ನಾವು 2 ದೊಡ್ಡ ಗ್ಲಾಸ್ ಅಕ್ಕಿಯನ್ನು ನೆನೆ ಹಾಕಿದ್ದೀನಿ ಈಗಾಗಲೇ ನಾನು. ಅದು ನೆಂದು ರೆಡಿಯಾಗಿದೆ. ಅದನ್ನು ನೀರಿಂದ ತೆಗೆದು ಇಟ್ಟಿದ್ದೀನಿ. ಈಗ ಅದಕ್ಕೆ ಎಷ್ಟು ಬೇಕಾಗುತ್ತೆ, ನಾವು 2 ಲೋಟ ಅಕ್ಕಿ ಹಾಕಿದರೆ 4 ಲೋಟ ನೀರು ಹಾಕಬೇಕು. ನಾವು ನೆಂದಿರೋದ್ರಿಂದ 3.5 ಗ್ಲಾಸ್ ಹಾಕಿದ್ರೂ ಸಾಕಾಗತ್ತೆ. ನೋಡಿ, ಇದನ್ನು ಕುದಿಯೋದಕ್ಕೆ ಬಿಟ್ಟು ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಈಗಾಗಲೇ ನಾವು ಮ್ಯಾರಿನೇಟ್ ಮಾಡೋದಕ್ಕೂ ಉಪ್ಪನ್ನು ಹಾಕಿದ್ದೀನಿ. ಅದಕ್ಕೆ ನೋಡಿ ಉಪ್ಪನ್ನು ಹಾಕೋಬೇಕು. ಸ್ವಲ್ಪ ಕಡಿಮೆ ಆದರೂ ಇನ್ನೊಂದು ಸ್ಟೆಪ್ಪಲ್ಲಿ ನಾವು ರೆಡಿ ಮಾಡ್ಬೋದು. ಜಾಸ್ತಿ ಆದರೆ ಕಷ್ಟ ಆಗುತ್ತೆ. ನಾನು 4 ಗ್ಲಾಸ್ ಆಗೋಷ್ಟು ಪಾತ್ರೆಗೆ ಅಳತೆ ಮಾಡಿಕೊಂಡು ಹಾಕ್ತೀನಿ. ಈಗ ನೋಡಿ, ಇದನ್ನು ಕುದಿಯೋದಕ್ಕೆ
ಅಷ್ಟೇ ಮುಚ್ಚಿ ಕುದಿಯೋದಕ್ಕೆ ಬಿಟ್ಟರೆ ಒಂದು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಬಿಟ್ಟು ನೋಡಿ ಚೆನ್ನಾಗಿ ಕುದೀತಿದೆ. ಈಗ ನಾವು ನೀರೆಲ್ಲ ಸೋರ್ಲಾಕ್ಬಿಟ್ಟು ಅಕ್ಕಿಯನ್ನು ಮಾತ್ರ ಹಾಕಬೇಕಾಗತ್ತೆ. ನೋಡಿ ಬೆಂದಿದೆ ಕೂಡ, ಇದು ತೋರಿಸ್ತೀನಿ ನೋಡಿ, ಬೆಂದಿದೆ, ಚೆನ್ನಾಗಿ ಬೆಂದಿದೆ, ನೋಡಿದ್ರಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾವು ಇದಕ್ಕೆ ಅಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಾಕಿದ್ಮೇಲೆ ನಾವು ಜಾಸ್ತಿ ಗಟ್ಟಿಯಾಗಿ ತಿರುಗಬಾರ್ದು, ಅದನ್ನು ಸ್ವಲ್ಪ ಲೈಟಾಗಿ ಕೈ ಆಡಿಸ್ಬೇಕಾಗತ್ತೆ, ಇಲ್ಲಾಂದರೆ ಅಕ್ಕಿ ಎಲ್ಲ ಒಡೆದೋಗ್ಬಿಡತ್ತೆ. ಅದಕ್ಕೋಸ್ಕರ ಅಕ್ಕಿ ನೆನೆದ್ರಿಂದ ನಮಗೆ ಕೈ ಆಡಿಸಿದ್ರೆ ಜಾಸ್ತಿ ರಫಾಗಿ ಕೈ ಆಡಿಸಿದ್ರೆ ಏನಾಗುತ್ತೆ, ಅಕ್ಕಿ ಚೂರು ಚೂರಾಗಿಬಿಟ್ಟು ಅನ್ನ ಮುದ್ದೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಿಧಾನವಾಗಿ ತಿರುಗಬೇಕಾಗತ್ತೆ. ನೋಡಿ ಈ ರೀತಿ ನಿಧಾನವಾಗಿ ಸೈಡಿಂದ ಒಂದು ಸತಿ ಮಿಕ್ಸ್ ಕೊಟ್ಟು ಇದನ್ನು ಮುಚ್ಚಿಟ್ರಾಯಿತು. ಒಂದು ದೊಡ್ಡ ಕುದಿ ಬರುವನು ನೋಡಿ ಅಷ್ಟು ಕುದಿದೆ. ಇದನ್ನು ಅದೇ ರೀತಿ ಚೆನ್ನಾಗಿ ಬಂದ ನಂತರ ಏನು ಮಾಡಬೇಕು, ಉರಿಯನ್ನು ಸಿಮ್ಮಲ್ಲಿ ಇಟ್ಬಿಡಬೇಕು. ಸಿಮ್ಮಿಟ್ಟು 5 ನಿಮಿಷ ಅದನ್ನು ತಿರುಗಿಬಿಟ್ಟು ಒಂದು ಸತಿ ಮುಚ್ಚಿ ಇಟ್ಬಿಟ್ರೆ ಆಯಿತು, ಅನ್ನ ರೆಡಿಯಾಗತ್ತೆ. ಏನು ಪಲಾವ್ ಮಾಡ್ತಿದ್ದೀವಲ್ಲ ಆ ಪಲಾವ್ ರೆಡಿಯಾಗಿಬಿಡುತ್ತೆ. ತುಂಬಾ ಈಸಿಯಾಗಿ ಮಾಡುವಂಥದ್ದು ಇದು. ನಾವು ಕುಕ್ಕರಲ್ಲಿ ಹಾಕಿದ್ರೆ ಏನಾಗುತ್ತೆ, ನಾವೇನು ಹಾಕಿದ್ದೀವಲ್ಲ ಗೋಬಿ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತೆ, ಮಿಕ್ಸ್ ಮಾಡೋಕ್ಕೆ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಈ ರೀತಿಯೇ ಮಾಡೋದು. ನೋಡಿ 5 ನಿಮಿಷ ಮುಚ್ಚಿಟ್ಟಿದ್ದೆ, ರುಚಿಯಾಗಿ ಕಲರ್ಫುಲ್ಲಾದ ಗೋಬಿ ಪಲಾವ್ ರೆಡಿಯಾಗಿದೆ. ನೋಡ್ಬೋದು ಅಗಳುಗಳು ಎಷ್ಟು ಉದುರಾಗಿದೆ ಅಂತ. ಇದನ್ನು ಅಷ್ಟೇ ಲೈಟಾಗಿ ಮಿಕ್ಸ್ ಮಾಡಬೇಕು, ಸ್ಮೂತಾಗಿ. ಏನು ಇದು ಮಾಡಿಬಿಟ್ರೆ ಅನ್ನ ಎಲ್ಲ ಮುದ್ದೆ ಆಗಿಬಿಡುತ್ತೆ. ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ. 2 ಈರುಳ್ಳಿ ಪೀಸನ್ನು ಇಟ್ಟು ಮೊಸರು ಬಜ್ಜಿ ಜೊತೆಗೆ ತಿಂತಾ ಇತ್ತು, ತುಂಬಾ ಟೇಸ್ಟಿಯಾಗಿರುತ್ತೆ. 2 ತುತ್ತು ತಿನ್ನೋರು 4 ತುತ್ತನ್ನು ತಿನ್ನುವಷ್ಟು ಟೇಸ್ಟಿಯಾಗಿತ್ತು ಇದು. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾಯಿರಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು.